ದರ್ಶನ್ಗೆ ಶಿಕ್ಷೆ ಆಗತ್ತೆ, ಮಿಸ್ ಆಗೋ ಚಾನ್ಸ್ ಇಲ್ಲ. ಹೇಗೆ ರೇಣುಕಾ ಸ್ವಾಮಿ ಕಿಡ್ನ್ಯಾಪ್ ಮಾಡಿಸಿದ್ದಕ್ಕೆ ಸಾಕ್ಷಿ ಇದೆ, ಪತ್ತೆಯಾಗಿದೆ. ಪವನ್ಗೆ ಹೇಳಿ ಕಿಡ್ನ್ಯಾಪ್ ಮಾಡಿಸಿದ್ದಕ್ಕೆ ಸಾಕ್ಷಿ ಸಿಕ್ಕಿದೆ. ಪವನ್ ಹೇಳಿಬಿಟ್ಟಿದ್ದಾನೆ, ದರ್ಶನ್ ಬಟ್ಟೆ ಮೇಲೆ ರೇಣುಕಾ ಸ್ವಾಮಿ ರಕ್ತದ ಕಲೆ ಇದೆ. ಪವಿತ್ರ ಜೊತೆ ಶೆಡ್ಗೆ ಹೋಗಿದ್ದ ಬಗ್ಗೆ ಸಾಕ್ಷಿ ಇದೆ. ಶೆಡ್ನಲ್ಲಿ ರೇಣುಕಾ ಮೇಲೆ ಹಲ್ಲೆ ಮಾಡಿದ್ದಕ್ಕೆ ಸಾಕ್ಷಿ ಇದೆ. ಪಬ್ನಲ್ಲಿ ರೇಣುಕಾ ಫೋಟೋ ಕಳಿಸಿಕೊಂಡಿದ್ದಾನೆ. ಪಬ್ನಿಂದ ದರ್ಶನ್ ಪಟ್ಟಣಗೆರೆ ಶೆಡ್ಗೆ ಹೋಗಿದ್ದಾನೆ. ಪಬ್ನಿಂದ RR ನಗರದ ಮನೆಗೆ ಬಂದು ಬಟ್ಟೆ ಬದಲಿಸಿದ್ದಾನೆ. ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ರು, ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಪತ್ನಿ ಮನೆಯಲ್ಲಿ ಶೂ ಬಿಟ್ಟು ಮೈಸೂರಿಗೆ ಹೋಗಿದ್ದಾರೆ. ತನಿಖೆ ವೇಳೆ ಎಲ್ಲ CCTV ಟವರ್ ಲೊಕೇಶನ್ ಪತ್ತೆಯಾಗಿದೆ. ಇವೆಲ್ಲ ಕಾರಣಕ್ಕಾಗಿ ದರ್ಶನ್ ಫಿಟ್ ಆಗೋದು ಗ್ಯಾರಂಟಿ ಆಗಿದೆ. ದರ್ಶನ್ ವಿರುದ್ಧ ಮತ್ತು ದರ್ಶನ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟಲ್ಲಿ 20 ಸಾಕ್ಷಿಗಳಿದೆ. ಎಷ್ಟು? 20 ಸಾಕ್ಷಿಗಳು. ಇವತ್ತು ನಾವು ಡಿಬೇಟ್ ಮಾಡ್ತಾ ಇದ್ವಿ. ಆಗಲೂ DCP ಗಿರೀಶ್ ಮತ್ತು ACP ಚಂದನ್ ಬಹಳ ವರ್ಷಗಳ ನಂತರ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್, ಪೊಲೀಸ್ ಅಧಿಕಾರಿಗಳು, ಇಡೀ ಡಿಪಾರ್ಟ್ಮೆಂಟ್ ಯಾವ ರೀತಿ ಕೆಲಸ ಮಾಡಬಹುದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಎಲ್ಲೂ ಕೂಡ ಒತ್ತಡಕ್ಕೆ ಒಳಗಾಗಿಲ್ಲ. ಇಲ್ಲಿ ಯಾರಿಗೂ ಕೂಡ ದರ್ಶನ್ ಮೇಲಿನ ಕೋಪ ಮತ್ತೊಂದು ಅಂತಲ್ಲ, ಸೆಲೆಬ್ರಿಟಿಗಳೇ ಈ ಥರ ಮಾಡೋಕ್ಕೋದ್ರೆ ಅಂಬರೀಷ್ ಅವರನ್ನು, ರಾಜ್ಕುಮಾರ್ ಅವರನ್ನು, ವಿಷ್ಣುವರ್ಧನ್ ಅವರನ್ನು ಹೇಟ್ ಮಾಡೋರು ಕೂಡ ಇದ್ರಲ್ವಾ. ವಿಷ್ಣುವರ್ಧನ್ ಅವರಿಗೆ ಶೇಕ್ ಹ್ಯಾಂಡ್ ಕೊಡುವ ನೆಪದಲ್ಲಿ ಬ್ಲೇಡಲ್ಲಿ ಕುಯ್ದಿದ್ರು. ಗೊತ್ತಲ್ವ ನಿಮಗೆ? ನಿಮಗೆ ಶೇಕ್ ಹ್ಯಾಂಡ್ ಕೊಡೋಕ್ಕೆ ಭಯ ಪಡ್ತಾ ಇದ್ರು ವಿಷ್ಣುವರ್ಧನ್. 21 ವರ್ಷ ವಯಸ್ಸಿನ ವಿಷ್ಣುವರ್ಧನ್ ಸ್ಟಾರ್ ವಾರ್, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. 21 ವರ್ಷ ವಯಸ್ಸಿನ ವಿಷ್ಣುವರ್ಧನ್ 72-73 ಅವರನ್ನು ಒಂಥರ ಕಾರ್ ಮೇಲೆ ನಿಲ್ಲಿಸ್ತಾರೆ, ಭಾಳ ಚಿತ್ರಹಿಂಸೆ ಕೊಡ್ತಾರೆ. ಅವರ ಫ್ಯಾನ್ಸ್ಗಳೆಲ್ಲ ಸೇರಿ ಹೊಡೆದಾಕ್ಬಿಟ್ರಾ ಮಾಡಿದವನಿಗೆ, ಗ್ರೂಪ್ ಕಟ್ಕೊಂಡು. ಡಾಕ್ಟರ್ ರಾಜ್ಕುಮಾರ್ಗೆ ಏನ್ರಿ ಫ್ಯಾನ್ಸ್ ಕಡಿಮೆನಾ? ಫ್ಯಾನ್ಸ್ ಕಡಿಮೆನಾ? ಅಮರಶಿಲ್ಪಿ ಜಕಣಾಚಾರಿ ಸಿನಿಮಾ, ಕನ್ನಡ ಸಿನಿಮಾ, ಫಸ್ಟ್ ಕಲರ್ ಸಿನಿಮಾ, ನನಗೆ ಹೇಳದೆ ಕೇಳದೆ ಕಲ್ಯಾಣ್ ಕುಮಾರ್ ಅವರಿಗೆ ವೇಷ ಹಾಕಿಸಿದಾಗ ರಾಜ್ಕುಮಾರ್ ಮೇಕಪ್ ತೆಗೆದು ಅಳ್ತಾ ಬಂದ್ರಲ್ವಾ? ಯಾಕೆ ಅವರಿಗೆ ಫ್ಯಾನ್ಸ್ ಇರಲಿಲ್ವಾ ಮುಂದೆ? ಅಂಬರೀಷ್ ಅವರನ್ನು ಪಾರ್ಟಿಗೆ ಸೇರಿದ ನಂತರ ಕಾಂಗ್ರೆಸ್ ಸೇರಿದ್ರು, JDS ಇದ್ದರು, ಕಾಂಗ್ರೆಸ್ ಸೇರಿದ್ರು. ಇದೇ ಮಾಧ್ಯಮ ಸೈಟ್ ತಗೊಂಡ್ರು, ಮತ್ತೊಂದು ಮಗದೊಂದು ಅಂತೇಳಿ ಆರೋಪ ಮಾಡಿದಾಗ ಏನು ಅಂಬರೀಷ್ ಅವರ ಅಭಿಮಾನಿಗಳು ಎತ್ತಾಕೊಂಬಂದು ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ರಾ? ಇದು ದುರಹಂಕಾರದ ಪರಮಾವಧಿ ಅಲ್ವಾ? ಪ್ರೀತಿ ಕೊಟ್ಟ ಜನರನ್ನೇ ತುಳಿಯೋದಲ್ವಾ ಇದು? ಭಗವಂತ ಕ್ಷಮಿಸ್ತಾನೆ ಇದನ್ನು? ಕುಮಾರಸ್ವಾಮಿ ಮೇಲೆ, DK ಶಿವಕುಮಾರ್ ಮೇಲೆ, ಸಿದ್ದರಾಮಯ್ಯನವ್ರ ಮೇಲೆ, ದೇವೇಗೌಡರ ಮೇಲೆ ಎಂತೆಂಥ ಟೀಕೆ ಟಿಪ್ಪಣಿಗಳು ಬರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಅವರು ಮನಸ್ಸು ಮಾಡಿದರೆ 2 ನಿಮಿಷ ಕೆಲಸ ಅಲ್ವಾ ಅದು? ಎತ್ತಾಕೊಂಡೋಗಿ ಬಾರಿಸೋದು ಎಲ್ಲರಂಗೆ ಮಾಡ್ತಾರಾ? ಹಂಗೆ ನಡೆಯುತ್ತೆ ಸಮಾಜ? ಹಂಗೆ ಮಾಡಬೇಕಂದ್ರೂ ಕೂಡ ಪೊಲೀಸ್ ಮುಖಾಂತರನೇ ಮಾಡ್ತಾರೆ ತಾನೆ. ಏನು ನೀವು ಗ್ಯಾಂಗ್ ಕಟ್ಕೊಂಡು ರೌಡಿಸಮ್ ಇಲ್ಲದಕ್ಕ? ಹಾಗಿದ್ರೆ ನಾಳೆಯಿಂದ ದಾವೂದ್ ಇಬ್ರಾಹಿಂ ಸಕ್ರಿಯ ಆದರೆ ಓಕೆನಾ ನಿಮಗೆಲ್ಲ? 20 ಸಾಕ್ಷ್ಯ ಯಾವುದು ನೋಡಿ. ಪವನ್ಗೆ ಹೇಳಿ ರೇಣುಕಾ ಸ್ವಾಮಿಯನ್ನು ಕರೆಸಿದ್ದೆ ದರ್ಶನ್. 1 ಕೊಲೆ 20 ಸಾಕ್ಷಿ, ಅಲ್ಲಿಗೆ ಕಿಡ್ನ್ಯಾಪ್ ಕೇಸ್. ಪವನ್ ಮೂಲಕ ರಾಘವೇಂದ್ರಗೆ ಹೇಳಿ ಕಿಡ್ನ್ಯಾಪ್ ಮಾಡಿಸಿದ್ದೆ ದರ್ಶನ್, ಅಲ್ಲಿಗೆ ಕಿಡ್ನ್ಯಾಪ್ ಕೇಸ್. ದರ್ಶನ್ ಬಟ್ಟೆ ಮೇಲೆ ರೇಣುಕಾ ರಕ್ತದ ಕಲೆಗಳು ಪತ್ತೆ. ಪವಿತ್ರ ಮನೆಗೆ ಪವನ್ ಹೋಗಿದ್ದ ದೃಶ್ಯಾವಳಿಗಳು ಪತ್ತೆ.
ಪವಿತ್ರಾಳನ್ನು ಕರ್ಕೊಂಡು ಪಟ್ಟಣಗೆರೆ ಶೆಡ್ಗೆ ಹೋಗಿದ್ದು ದೃಶ್ಯಾವಳಿಯಲ್ಲಿ ಪತ್ತೆ. ಶೆಡ್ನಲ್ಲಿ ರೇಣುಕಾ ಮೇಲೆ ಹಲ್ಲೆ ಮಾಡಿ ಪಬ್ಗೆ ಎಂಟ್ರಿ ಮತ್ತೆ ಎಣ್ಣೆ. ಪಬ್ನಲ್ಲಿದ್ದಾಗಲೇ ರೇಣುಕಾ ಸ್ವಾಮಿ ಫೋಟೋ ಬಂದಿದ್ದು ಅದಕ್ಕಿಂತ ಮೊದಲು. ಮತ್ತೆ ಪಬ್ನಿಂದ ಪಟ್ಟಣಗೆರೆ ಶೆಡ್ಗೆ, ಪಬ್ನಿಂದ RR ನಗರ ಮನೆಗೆ ಬಂದು ಬಟ್ಟೆ ಬದಲಿಸ್ತಾರೆ. ಬೆಳಗ್ಗೆ ಬನಶಂಕರಿಯ ವಿಜಯಲಕ್ಷ್ಮಿ ಮನೆಗೆ ಹೋಗಿರ್ತಾರೆ. ವಿಜಯಲಕ್ಷ್ಮಿ ಮನೆಯಲ್ಲಿ ಕೊಲೆ ಮಾಡಿದ ನಂತರ ಪೂಜೆಯಲ್ಲಿ ಭಾಗಿಯಾಗ್ತಾರೆ. ನಂಬರ್ 12 ವಿಜಯಲಕ್ಷ್ಮಿ ಮನೆಯಲ್ಲಿ ಶೂ ಬಿಟ್ಟು ಹೋಗಿದ್ದ ನಟ ಅಲ್ಲಿಂದ ಮೈಸೂರಿನ ಫಾರ್ಮ್ ಹೌಸ್ಗೆ ಬಂದು ಹೋಟೆಲ್ಗೆ ಶೂಟಿಂಗ್ಗೆ ಹೋಗಿ ಮತ್ತೆ ಹೋಟೆಲ್ಗೆ ವಾಪಸ್ಸಾಗಿದ್ದ ದರ್ಶನ್. ಎಲ್ಲ CCTV ಟವರ್ ಲೊಕೇಶನ್ ತನಿಖೆಯಲ್ಲಿ ಸಿಕ್ಕಿವೆ. CCTV ದೃಶ್ಯಾವಳಿಗೂ ಟವರ್ ಲೊಕೇಶನ್ಗೂ ಮ್ಯಾಚ್ ಆಗ್ತಾ ಇದೆ. ಪ್ರತಿ ಹಂತದಲ್ಲೂ ದರ್ಶನ್ ನೋಡಿದ್ದ ಐ ವಿಟ್ನೆಸ್ಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. 164 ನಟ ಚಿಕ್ಕಣ್ಣ ಸೇರಿದಂತೆ ಅನೇಕ ಸಾಕ್ಷಿಗಳು ಒಂದಲ್ಲ ಒಂದು ರೀತಿಯಲ್ಲಿ ದರ್ಶನ್ಗೆ ಮಾರಕವಾಗುತ್ತೆ. ಪ್ರದೋಷ್ ಮೊಬೈಲ್ನಲ್ಲಿ ಘಟನೆಗೆ ಸಂಬಂಧಪಟ್ಟ ವಿಡಿಯೋ ಇದೆ. ಸರೆಂಡರ್ಗೆ ಮನವೊಲಿಸಿದ್ದು, ಹಣ ಕೊಟ್ಟಿರೋದು ದೃಢಪಟ್ಟಿದೆ. 3 ಜನ ಹೇಳಿದ್ದಾರೆ, ಇಲ್ಲಣ್ಣ ದುಡ್ಡು ಕೊಡ್ತೇನೆ ಅಂತ ಹೇಳಿದರು, ಸರೆಂಡರ್ ಆಗು ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ 1 ಕೊಲೆ 20 ಸಾಕ್ಷಿಗಳು. ನೋಡಿ, ದರ್ಶನ್ಗೆ ಶಿಕ್ಷೆ ಆಗತ್ತೆ, ಮಿಸ್ ಆಗೋ ಚಾನ್ಸ್ ಇಲ್ಲ. ಹೇಗೆ ರೇಣುಕಾ ಸ್ವಾಮಿ ಕಿಡ್ನ್ಯಾಪ್ ಮಾಡಿಸಿದ್ದಕ್ಕೆ ಸಾಕ್ಷಿ ಇದೆ, ಪತ್ತೆಯಾಗಿದೆ. ಪವನ್ಗೆ ಹೇಳಿ ಕಿಡ್ನ್ಯಾಪ್ ಮಾಡಿಸಿದ್ದಕ್ಕೆ ಸಾಕ್ಷಿ ಸಿಕ್ಕಿದೆ. ಪವನ್ ಹೇಳಿಬಿಟ್ಟಿದ್ದಾನೆ, ದರ್ಶನ್ ಬಟ್ಟೆ ಮೇಲೆ ರೇಣುಕಾ ಸ್ವಾಮಿ ರಕ್ತದ ಕಲೆ ಇದೆ. ಪವಿತ್ರ ಜೊತೆ ಶೆಡ್ಗೆ ಹೋಗಿದ್ದ ಬಗ್ಗೆ ಸಾಕ್ಷಿ ಇದೆ. ಶೆಡ್ನಲ್ಲಿ ರೇಣುಕಾ ಮೇಲೆ ಹಲ್ಲೆ ಮಾಡಿದ್ದಕ್ಕೆ ಸಾಕ್ಷಿ ಇದೆ. ಪಬ್ನಲ್ಲಿ ರೇಣುಕಾ ಫೋಟೋ ಕಳಿಸಿಕೊಂಡಿದ್ದಾನೆ. ಪಬ್ನಿಂದ ದರ್ಶನ್ ಪಟ್ಟಣಗೆರೆ ಶೆಡ್ಗೆ ಹೋಗಿದ್ದಾನೆ. ಪಬ್ನಿಂದ RR ನಗರದ ಮನೆಗೆ ಬಂದು ಬಟ್ಟೆ ಬದಲಿಸಿದ್ದಾನೆ. ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ರು, ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಪತ್ನಿ ಮನೆಯಲ್ಲಿ ಶೂ ಬಿಟ್ಟು ಮೈಸೂರಿಗೆ ಹೋಗಿದ್ದಾರೆ. ತನಿಖೆ ವೇಳೆ ಎಲ್ಲ CCTV ಟವರ್ ಲೊಕೇಶನ್ ಪತ್ತೆಯಾಗಿದೆ. ಇವೆಲ್ಲ ಕಾರಣಕ್ಕಾಗಿ ದರ್ಶನ್ ಫಿಟ್ ಆಗೋದು ಗ್ಯಾರಂಟಿ ಆಗಿದೆ. ದರ್ಶನ್ ವಿರುದ್ಧ ಮತ್ತು ದರ್ಶನ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟಲ್ಲಿ 20 ಸಾಕ್ಷಿಗಳಿದೆ. ಎಷ್ಟು? 20 ಸಾಕ್ಷಿಗಳು. ಇವತ್ತು ನಾವು ಡಿಬೇಟ್ ಮಾಡ್ತಾ ಇದ್ವಿ. ಆಗಲೂ DCP ಗಿರೀಶ್ ಮತ್ತು ACP ಚಂದನ್ ಬಹಳ ವರ್ಷಗಳ ನಂತರ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್, ಪೊಲೀಸ್ ಅಧಿಕಾರಿಗಳು, ಇಡೀ ಡಿಪಾರ್ಟ್ಮೆಂಟ್ ಯಾವ ರೀತಿ ಕೆಲಸ ಮಾಡಬಹುದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಎಲ್ಲೂ ಕೂಡ ಒತ್ತಡಕ್ಕೆ ಒಳಗಾಗಿಲ್ಲ. ಇಲ್ಲಿ ಯಾರಿಗೂ ಕೂಡ ದರ್ಶನ್ ಮೇಲಿನ ಕೋಪ ಮತ್ತೊಂದು ಅಂತಲ್ಲ, ಸೆಲೆಬ್ರಿಟಿಗಳೇ ಈ ಥರ ಮಾಡೋಕ್ಕೋದ್ರೆ ಅಂಬರೀಷ್ ಅವರನ್ನು, ರಾಜ್ಕುಮಾರ್ ಅವರನ್ನು, ವಿಷ್ಣುವರ್ಧನ್ ಅವರನ್ನು ಹೇಟ್ ಮಾಡೋರು ಕೂಡ ಇದ್ರು ಅಲ್ವಾ? ವಿಷ್ಣುವರ್ಧನ್ ಅವರಿಗೆ ಶೇಕ್ ಹ್ಯಾಂಡ್ ಕೊಡುವ ನೆಪದಲ್ಲಿ ಬ್ಲೇಡಲ್ಲಿ ಕುಯ್ದಿದ್ರು. ಗೊತ್ತಲ್ವ ನಿಮಗೆ? ನಿಮಗೆ ಶೇಕ್ ಹ್ಯಾಂಡ್ ಕೊಡೋಕ್ಕೆ ಭಯ ಪಡ್ತಾ ಇದ್ರು ವಿಷ್ಣುವರ್ಧನ್. 21 ವರ್ಷ ವಯಸ್ಸಿನ ವಿಷ್ಣುವರ್ಧನ್ ಸ್ಟಾರ್ ವಾರ್, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. 21 ವರ್ಷ ವಯಸ್ಸಿನ ವಿಷ್ಣುವರ್ಧನ್ 72-73 ಅವರನ್ನು ಒಂಥರ ಕಾರ್ ಮೇಲೆ ನಿಲ್ಲಿಸ್ತಾರೆ, ಭಾಳ ಚಿತ್ರಹಿಂಸೆ ಕೊಡ್ತಾರೆ. ಅವರ ಫ್ಯಾನ್ಸ್ಗಳೆಲ್ಲ ಸೇರಿ ಹೊಡೆದಾಕ್ಬಿಟ್ರಾ ಮಾಡಿದವನಿಗೆ ಗ್ರೂಪ್ ಕಟ್ಕೊಂಡು? ಡಾಕ್ಟರ್ ರಾಜ್ಕುಮಾರ್ಗೆ ಏನ್ರಿ ಫ್ಯಾನ್ಸ್ ಕಡಿಮೆನಾ? ಫ್ಯಾನ್ಸ್ ಕಡಿಮೆನಾ? ಅಮರಶಿಲ್ಪಿ ಜಕಣಾಚಾರಿ ಸಿನಿಮಾ, ಕನ್ನಡ ಸಿನಿಮಾ, ಫಸ್ಟ್ ಕಲರ್ ಸಿನಿಮಾ, ನನಗೆ ಹೇಳದೆ ಕೇಳದೆ ಕಲ್ಯಾಣ್ ಕುಮಾರ್ ಅವರಿಗೆ ವೇಷ ಹಾಕಿಸಿದಾಗ ರಾಜ್ಕುಮಾರ್ ಮೇಕಪ್ ತೆಗೆದು ಅಳ್ತಾ ಬಂದ್ರಲ್ವಾ? ಯಾಕೆ ಅವರಿಗೆ ಫ್ಯಾನ್ಸ್ ಇರಲಿಲ್ವಾ ಮುಂದೆ? ಅಂಬರೀಷ್ ಅವರನ್ನು ಪಾರ್ಟಿಗೆ ಸೇರಿದ ನಂತರ ಕಾಂಗ್ರೆಸ್ ಸೇರಿದ್ರು, JDS ಇದ್ದರು, ಕಾಂಗ್ರೆಸ್ ಸೇರಿದ್ರು.
ಇದೇ ಮಾಧ್ಯಮ ಸೈಟ್ ತಗೊಂಡ್ರು ಮತ್ತೊಂದು ಮಗದೊಂದು ಅಂತೇಳಿ ಆರೋಪ ಮಾಡಿದಾಗ ಏನು ಅಂಬರೀಷ್ ಅವರ ಅಭಿಮಾನಿಗಳು ಎತ್ತಾಕೊಂಬಂದು ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ರಾ? ಇದು ದುರಹಂಕಾರದ ಪರಮಾವಧಿ ಅಲ್ವಾ? ಪ್ರೀತಿ ಕೊಟ್ಟ ಜನರನ್ನೇ ತುಳಿಯೋದಲ್ವಾ ಇದು? ಭಗವಂತ ಕ್ಷಮಿಸ್ತಾನೆ ಇದನ್ನು? ಕುಮಾರಸ್ವಾಮಿ ಮೇಲೆ, ಡಿ ಕೆ ಶಿವಕುಮಾರ್ ಮೇಲೆ, ಸಿದ್ದರಾಮಯ್ಯನವ್ರ ಮೇಲೆ, ದೇವೇಗೌಡರ ಮೇಲೆ ಎಂತೆಂಥ ಟೀಕೆ ಟಿಪ್ಪಣಿಗಳು ಬರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಅವರು ಮನಸ್ಸು ಮಾಡಿದರೆ 2 ನಿಮಿಷ ಕೆಲಸ ಅಲ್ವಾ ಅದು? ಎತ್ತಾಕೊಂಡೋಗಿ ಬಾರಿಸೋದು ಎಲ್ಲರಂಗೆ ಮಾಡ್ತಾರಾ? ಹಂಗೆ ನಡೆಯುತ್ತೆ ಸಮಾಜ? ಹಂಗೆ ಮಾಡಬೇಕಂದ್ರೂ ಕೂಡ ಪೊಲೀಸ್ ಮುಖಾಂತರನೇ ಮಾಡ್ತಾರೆ ತಾನೆ? ಏನು ನೀವು ಗ್ಯಾಂಗ್ ಕಟ್ಕೊಂಡು ರೌಡಿಸಮ್ ಇಲ್ಲದಕ್ಕ? ಹಾಗಿದ್ರೆ ನಾಳೆಯಿಂದ ದಾವೂದ್ ಇಬ್ರಾಹಿಂ ಸಕ್ರಿಯ ಆದರೆ ಓಕೆನಾ ನಿಮಗೆಲ್ಲ? 20 ಸಾಕ್ಷ್ಯ ಯಾವುದು ನೋಡಿ. ಪವನ್ಗೆ ಹೇಳಿ ರೇಣುಕಾ ಸ್ವಾಮಿಯನ್ನು ಕರೆಸಿದ್ದೆ ದರ್ಶನ್. 1 ಕೊಲೆ 20 ಸಾಕ್ಷಿ. ಅಲ್ಲಿಗೆ ಕಿಡ್ನ್ಯಾಪ್ ಕೇಸ್. ಪವನ್ ಮೂಲಕ ರಾಘವೇಂದ್ರಗೆ ಹೇಳಿ ಕಿಡ್ನ್ಯಾಪ್ ಮಾಡಿಸಿದ್ದೆ ದರ್ಶನ್. ಅಲ್ಲಿಗೆ ಕಿಡ್ನ್ಯಾಪ್ ಕೇಸ್. ದರ್ಶನ್ ಬಟ್ಟೆ ಮೇಲೆ ರೇಣುಕಾ ರಕ್ತದ ಕಲೆಗಳು ಪತ್ತೆ. ಪವಿತ್ರ ಮನೆಗೆ ಪವನ್ ಹೋಗಿದ್ದ ದೃಶ್ಯಾವಳಿಗಳು ಪತ್ತೆ. ಪವಿತ್ರಾಳನ್ನು ಕರ್ಕೊಂಡು ಪಟ್ಟಣಗೆರೆ ಶೆಡ್ಗೆ ಹೋಗಿದ್ದು ದೃಶ್ಯಾವಳಿಯಲ್ಲಿ ಪತ್ತೆ. ಶೆಡ್ನಲ್ಲಿ ರೇಣುಕಾ ಮೇಲೆ ಹಲ್ಲೆ ಮಾಡಿ ಪಬ್ಗೆ ಎಂಟ್ರಿ ಮತ್ತೆ ಎಣ್ಣೆ. ಪಬ್ನಲ್ಲಿದ್ದಾಗಲೇ ರೇಣುಕಾ ಸ್ವಾಮಿ ಫೋಟೋ ಬಂದಿದ್ದು ಅದಕ್ಕಿಂತ ಮೊದಲು. ಮತ್ತೆ ಪಬ್ನಿಂದ ಪಟ್ಟಣಗೆರೆ ಶೆಡ್ಗೆ, ಪಬ್ನಿಂದ RR ನಗರ ಮನೆಗೆ ಬಂದು ಬಟ್ಟೆ ಬದಲಿಸ್ತಾರೆ. ಬೆಳಗ್ಗೆ ಬನಶಂಕರಿಯ ವಿಜಯಲಕ್ಷ್ಮಿ ಮನೆಗೆ ಹೋಗಿರ್ತಾರೆ. ವಿಜಯಲಕ್ಷ್ಮಿ ಮನೆಯಲ್ಲಿ ಕೊಲೆ ಮಾಡಿದ ನಂತರ ಪೂಜೆಯಲ್ಲಿ ಭಾಗಿಯಾಗ್ತಾರೆ. ನಂಬರ್ 12 ವಿಜಯಲಕ್ಷ್ಮಿ ಮನೆಯಲ್ಲಿ ಶೂ ಬಿಟ್ಟು ಹೋಗಿದ್ದ ನಟ. ಅಲ್ಲಿಂದ ಮೈಸೂರಿನ ಫಾರ್ಮ್ ಹೌಸ್ಗೆ ಬಂದು ಹೋಟೆಲ್ಗೆ ಶಿಫ್ಟ್. ಶೂಟಿಂಗ್ಗೆ ಹೋಗಿ ಮತ್ತೆ ಹೋಟೆಲ್ಗೆ ವಾಪಸ್ಸಾಗಿದ್ದ ದರ್ಶನ್. ಎಲ್ಲ CCTV ಟವರ್ ಲೊಕೇಶನ್ ತನಿಖೆಯಲ್ಲಿ ಸಿಕ್ಕಿವೆ. CCTV ದೃಶ್ಯಾವಳಿಗೂ ಟವರ್ ಲೊಕೇಶನ್ಗೂ ಮ್ಯಾಚ್ ಆಗ್ತಾ ಇದೆ. ಪ್ರತಿ ಹಂತದಲ್ಲೂ ದರ್ಶನ್ ನೋಡಿದ್ದ ಐ ವಿಟ್ನೆಸ್ಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. 164 ನಟ ಚಿಕ್ಕಣ್ಣ ಸೇರಿದಂತೆ ಅನೇಕ ಸಾಕ್ಷಿಗಳು ಒಂದೆಲ್ಲ ಒಂದು ರೀತಿಯಲ್ಲಿ ದರ್ಶನ್ಗೆ ಮಾರಕವಾಗುತ್ತೆ. ಪ್ರದೋಷ್ ಮೊಬೈಲ್ನಲ್ಲಿ ಘಟನೆಗೆ ಸಂಬಂಧಪಟ್ಟ ವಿಡಿಯೋ ಇದೆ. ಸರೆಂಡರ್ಗೆ ಮನವೊಲಿಸಿದ್ದು, ಹಣ ಕೊಟ್ಟಿರೋದು ದೃಢಪಟ್ಟಿದೆ. 3 ಜನ ಹೇಳಿದ್ದಾರೆ ಇಲ್ಲಣ್ಣ ದುಡ್ಡು ಕೊಡ್ತೇನೆ ಅಂತ ಹೇಳಿದರು, ಸರೆಂಡರ್ ಆಗು ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ 1 ಕೊಲೆ 20 ಸಾಕ್ಷಿಗಳು. ನೋಡಿ